ಆ ಶಿಕ್ಷೆ ನಮಗೆ ಕೊಡ್ರಿ. ಹೌದು ರಾಜಿ, ನೀನ್ ಯಾವ ತಪ್ಪು ಮಾಡಿಲ್ಲ. ದೊಡ್ಡಪ್ಪ, ಅಜ್ಜಿ ಎಷ್ಟೇ ಹೇಳಿದ್ರು ರಾಜಲಕ್ಷ್ಮಿ ಊಟನ ಮುಟ್ಲೂ ಇಲ್ಲ. ದೊಡ್ಡಮ್ಮ ಕೂಡ ಒಂದು ತುತ್ತು ತಿನ್ಲಿಲ್ಲ. ರಾಜಲಕ್ಷ್ಮಿ ಊಟ ಮಾಡಿದ್ರೆ ದೊಡ್ಡಮ್ಮ ಕೂಡ ಏನಾದರೂ ತಿಂತಾರೆ ಅನ್ನೋ ಉದ್ದೇಶದಿಂದ ನಾನು ಅಜ್ಜಿ ಹಾಗೆ ಸೀನು ನಿಮ್ಮ ಥರ ಮಾತಾಡಿದ ಹಾಗೆ ನಾಟಕ ಮಾಡಿದ್ವಿ. ಅದಕ್ಕೆ ಮಾವ, ಆ ಮಾತನ್ನೆಲ್ಲ ರಾಜಿ ನಂಬಿ ನೀವು ತಿನ್ಬೇಕಂತ, ನಿಮಗೋಸ್ಕರನೇ ನೀವು ನೋಡಬೇಕು ಅಂತ ಅವಳಿ ತರ ತಿನ್ನೋ ಪ್ರಯತ್ನ ಮಾಡಿದ್ದು. ಅವಳ ತಪ್ಪೇನೂ ಇಲ್ಲ ಮಾವ, ತಪ್ಪೇನಿದ್ರು ನಮ್ದೇ. ಇವ್ರಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು ರಾಜು. ಅನಾವಶ್ಯಕವಾಗಿ ಅನ್ಯಾಯವಾಗಿ ರಾಜಲಕ್ಷ್ಮಿನ ನಾವು ಅಪಾರ್ಥ ಮಾಡ್ಕೊಂಡ್ವಿ. ನನ್ನವರು ತಪ್ಪನ್ನು ಮಾಡಿದ್ರೆ ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ, ಒಳ್ಳೇದನ್ನು ಮಾಡಿದ್ರೆ ಹತ್ರ ಕರ್ಕೋತೀನಿ. ಆದ್ರೆ ನನ್ನ ದೃಷ್ಟಿಯಲ್ಲಿ ಸತ್ತಿರೋರನ್ನ, ನನಗೇನು ಆಗ್ಬೇಕಾಗಿಲ್ದಿರೋರ್ಗೆ ನಾನೇ ನಮ್ಮ ಬುದ್ಧಿ ಹೇಳ್ತೀನಿ. ನನಗೇನು ಅವಶ್ಯಕತೆ ಇದೆ? ಆದ್ರೆ ಒಂದು ವಿಷಯನ ಹೇಳ್ತಾ ಇದ್ದೀನಿ ಕೇಳಿ. ಇನ್ಮೇಲಿಂದ ನನ್ನ ಮನೆ ವಿಷಯದಲ್ಲಿ, ನನ್ನವ್ರ ವಿಷಯದಲ್ಲಿ ಏನಾದ್ರೂ ತಲೆ ತೂರಿಸುವಂತ ಕೆಲಸ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಹುಷಾರು.